ರಾಯಚೂರು ಜಿಲ್ಲೆ ಅಂದರೆ ಕೇವಲ ಬಿಸಿಲ ನಗರಿಯಲ್ಲ, ಇದು ಐತಿಹಾಸಿಕ ಸ್ಮಾರಕಗಳ ತವರೂರು. ಜಿಲ್ಲೆಯ ಯಾವುದೇ ಮೂಲೆಗೆ ಹೋದರೂ ವಾಸ್ತುಶಿಲ್ಪ ವೈಭವ ನಿಮಗೆ ಕಾಣುತ್ತದೆ. ಅದರಲ್ಲೂ ಆನೆಗಳ ಗಾತ್ರದ ಕಲ್ಯಾಣಗಳು ಪ್ರವಾಸಿಗರಲ್ಲಿ ಇಂದಿಗೂ ಹೆಚ್ಚು ಕುತೂಹಲ ಕೆರಳಿಸುತ್ತಿವೆ. ನಮಸ್ಕಾರ, ನಾನು ಚಂದ್ರಕಾಂತ್ ಮಸಾನಿ. ನಾವು ಇವತ್ತು ರಾಯಚೂರಿನ ಕೋಟೆ ಆವರಣದಲ್ಲಿ ಇದ್ದೇವೆ. ರಾಯಚೂರಿನ ಯಾವುದೇ ಸ್ಮಾರಕಗಳಿಗೆ ಭೇಟಿ ಕೊಡ್ರಿ, ಅಲ್ಲಿಯ ಸ್ಮಾರಕ ಒಂದು ಕಥೆಯನ್ನು ಹೇಳುತ್ತದೆ. ವಿಶೇಷವಾಗಿ ಮಲಿಯಾಬಾದಿನಲ್ಲಿರುವಂತಹ ಕಲ್ಲಾನೆಗಳು. ಇಲ್ಲಿ ಕಲ್ಲಾನೆಗಳನ್ನೇ ಯಾಕೆ ಕೆತ್ತಲಾಯಿತು, ಇದ್ರ ಬಗ್ಗೆ ಇತಿಹಾಸ ತಜ್ಞರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಈ ಕಲ್ಲಾನೆಗಳ ಇತಿಹಾಸ ನಮ್ಮನ್ನು ವಿಜಯನಗರ ಸಾಮ್ರಾಜ್ಯ ಹಾಗೂ ಕಾಕತೀಯರ ಕಾಲಕ್ಕೆ ಕೊಂಡೊಯ್ಯುತ್ತದೆ. ವಿಜಯನಗರದ ಅರಸರು ರಾಯಚೂರು ಪ್ರದೇಶದಲ್ಲಿ ಆನೆಗಳನ್ನು ಯುದ್ಧಕ್ಕೆ ಬಳಸುತ್ತಿದ್ದರು. ಯುದ್ಧದಲ್ಲಿ ಚಕ್ರವ್ಯೂಹ ಭೇದಿಸಲು ಗಜಪಡೆಗೆ ಹೆಚ್ಚಿನ ಮಹತ್ವವಿತ್ತು. ಆನೆಗಳ ಮೇಲಿನ ಗೌರವ ಮತ್ತು ಸೈನ್ಯ ಬಲದ ನೆನಪಿಗಾಗಿ ಒಂದೇ ಕಲ್ಲಿನಲ್ಲಿ ಇಂತಹ ಬೃಹತ್ ಶಿಲ್ಪಗಳನ್ನು ಕೆತ್ತಿಸಲಾಗುತ್ತಿತ್ತು. ಮಲಿಯಾಬಾದ್ನಲ್ಲಿ 2 ಆನೆಗಳ ಕಲ್ಲಾನೆಗಳಿದ್ದಾವೆ. ಅದು ಏನೋ ಈಗ ನಡೀತಾವ ಅನ್ನೋಂಥ ರೀತಿಯಲ್ಲಿ ಅದ್ರ ಕೆತ್ತಿರೋಂಥದ್ದು ನೋಡಿದ್ರೆ ಭಾಳ ಒಂಥರ ಸಂತೋಷ ಅನಿಸ್ತದೆ. ಅದ್ರ ಜೊತೆಗೆ ರಾಯಚೂರಿನ ಎಲ್ಲೆಲ್ಲಿ ಕೋಟೆಗಳಿದ್ದಾವೆ ಎಲ್ಲ ಕೋಟೆಗಳ ಮೇಲೆ ಸಹಿತ ನಿಮಗೆ ಆನೆಗಳನ್ನು, ಆ ಚಿತ್ರಗಳನ್ನು ಬಿಡಿಸಿರೋದು ನೋಡ್ತೀವಿ. ಬೇರೆ ಎಲ್ಲ ಚಿತ್ರಗಳಿದ್ದಾವೆ, ಅದ್ರ ಜೊತೆಗೆ ಆನೆ ಚಿತ್ರನ ಭಾಳ ಎಲ್ಲ ಕಡೆ ಸಿಗುವಂಥದ್ದು. ರಾಜರ ಕಾಲದಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ರಾಯಚೂರು ಕೋಟೆಯಲ್ಲಿ ಆನೆಗಳು ಒಂದು ಬಲ ಕೊಡುವಂಥದ್ದು ಮತ್ತು ಅದು ಒಂದು ಶಕ್ತಿ ಅನ್ನೋ ರೂಪದಲ್ಲಿ ಅದನ್ನು ತೋರಿಸ್ಯಾರ. ವಿಶೇಷವಾಗಿ ರಾಯಚೂರಿನ ನಗರಸಭೆ ಏನೈತೆ, ನಗರಸಭೆಯ ಲಾಂಛನ ಸಹಿತ ಆನೆ ಆಗಿರೋದ್ರಿಂದ ರಾಯಚೂರು ಅಂದ್ರೆ ಒಂಥರ ಆನೆ. ಆನೆಯ ಕೊರಳಲ್ಲಿ ಕಲ್ಲಿನಲ್ಲೇ ಕೆತ್ತಲಾದ ಸರಪಳಿ ಹಾಗೂ ಗಂಟೆಗಳು ಇವುಗಳ ಸೌಂದರ್ಯವನ್ನು ಇಮ್ಮಡಿಗೊಳಿಸಿವೆ. ಇನ್ನು ತೀನ್ ಕಂದಿಲ್ ಬಳಿ ಒಂದು ದೊಡ್ಡ ಆನೆ ಮತ್ತು 2 ಮರಿ ಆನೆಗಳ ಶಿಲ್ಪಗಳನ್ನು ಕಾಣಬಹುದು. ಅವು ಇಂದಿಗೂ ತಮ್ಮ ಆಕರ್ಷಣೆಯನ್ನ ಕಳೆದುಕೊಂಡಿಲ್ಲ. ಮೊದಲನೇ ಸುತ್ತಿನ ಕೋಟೆಯನ್ನು ಕಟ್ಟಿದ ರಾಣಿ ರುದ್ರಮಾದೇವಿ 1297ರಲ್ಲಿ ಕೋಟೆಯನ್ನು ಕಟ್ಟಿದ ಸಂದರ್ಭದಲ್ಲಿ ಕಲ್ಲಾನೆ ಇರಲಿಲ್ಲ. ಕಲ್ಲಾನೆ ಇದ್ದಿದ್ದು 15 ಮತ್ತು 16ನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ. ನಾವೇನೀಗ ತೀನ್ ಕಂದಿಲ್ ಮುಂಭಾಗದಲ್ಲಿರ್ತಕ್ಕಂಥ ಸುಂದರವಾದ ಕಲ್ಲಾನೆಗಳನ್ನು ನೋಡ್ತೀವಲ್ಲ, ಅದು 15-16ನೇ ಶತಮಾನಕ್ಕೆ ಸೇರಿದ್ದು. ಲಿಂಗಸೂರು ತಾಲೂಕಿನ ಆನೆ ಹೊಸರಿನಲ್ಲಿ ಆನೆಯ ಗುಡಿಯೇ ಇದೆ. ಇವೆಲ್ಲ ಕ್ರಿಸ್ತಶಕ 11 ಹಾಗೂ ಕ್ರಿಸ್ತಶಕ 12ನೇ ಶತಮಾನದಲ್ಲಿ ನಿರ್ಮಿತಗೊಂಡಿವೆ. ಇತಿಹಾಸದಲ್ಲಿ ಆನೆಗಳಿಗೆ ತುಂಬ ಮಹತ್ವ ಇದೆ. ಅದು ಗಜಪಡೆ ಅಂತ ಇರ್ಬೋದು, ಮತ್ತು ರಾಜಗಾಂಭೀರ್ಯ ಇರ್ಬೋದು. ಸೈನ್ಯದಲ್ಲಿ ಗಜಗಳ ಸೈನ್ಯ ಜಾಸ್ತಿ ಇದ್ದರೆ ಅದಕ್ಕೆ ರಾಜನ ಒಂದು ಗಾಂಭೀರ್ಯ ಮತ್ತು ಶಕ್ತಿ ಸಾಮರ್ಥ್ಯವನ್ನು ತೋರಿಸುವ ಇದಿತ್ತು. ಹಾಗಾಗಿ ರಾಣಿ ರುದ್ರಮಾದೇವಿಯವರು ಆ ಗತ್ತನ್ನು ಹೊಂದಿಕೊಂಡಿದ್ರು. ನಮ್ಮ ವಿಜಯನಗರದ ಸಾಮ್ರಾಜ್ಯದ ಅರಸರೆಲ್ಲರೂ ಕೂಡ ಆನೆಗಳನ್ನು ಭಾಳ ಪ್ರೀತಿ ಮಾಡ್ತಿದ್ರು. ಹಾಗಾಗಿ ಹಂಪಿಯಲ್ಲಿ ಗಜಶಾಲೆಯನ್ನು ಕೂಡ ನಾವು ನೋಡ್ತೀವಿ. ಆನೆಗಳ ಪ್ರಭಾವ ಕೇವಲ ಕೋಟೆಗಳಿಗೆ ಸೀಮಿತವಾಗಿಲ್ಲ. ರಾಯಚೂರು ಮಹಾನಗರ ಪಾಲಿಕೆಯ ಲಾಂಛನ ಹಾಗೂ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಲಾಂಛನದಲ್ಲೂ ಆನೆಯ ಚಿತ್ರವೇ ಪ್ರಧಾನವಾಗಿದೆ. ಗಬ್ಬೂರಿನ ಏಳ್ಬಾವಿ ಬಸವಣ್ಣನ ಗುಡಿ, ಲಿಂಗಸೂರು ತಾಲೂಕಿನ ಆನೆ ಹೊಸೂರಿನ ಆನೆಗುಡಿ, ಹೀಗೆ ಜಿಲ್ಲೆಯಾದ್ಯಂತ ಹರಡಿಕೊಂಡಿರುವ ಈ ಶಿಲ್ಪಗಳು ವಿಭಿನ್ನ ಕಥೆಗಳನ್ನು ಹೇಳುತ್ತವೆ. ಆನೆ ಶಕ್ತಿ ಅಥವಾ ಬಲದ ದ್ಯೋತಕವಾಗಿದೆ. ಈ ಪ್ರದೇಶದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಅನೇಕ ಜನ ಅರಸರು ಆನೆಯನ್ನ ಶಕ್ತಿ ಅಥವಾ ಬಲದ ದ್ಯೋತಕವಾಗಿ ಹಾಗೂ ವಾಸ್ತುಶಿಲ್ಪದ ಅಲಂಕಾರಕ್ಕಾಗಿ ಬಳಸಿಕೊಂಡಿರುವಂಥ ಸಾಧ್ಯತೆಗಳಿವೆ. ಇಂದು ಇವುಗಳ ಮಹತ್ವವನ್ನು ಜನರಿಗೆ ತಿಳಿಸುವುದರ ಜೊತೆಗೆ ಅವುಗಳ ಸಂರಕ್ಷಣೆಯ ಕುರಿತಾಗಿ ನಾವೆಲ್ಲ ಕಾಳಜಿಯನ್ನು ವಹಿಸಬೇಕಾಗಿದೆ. ರಾಯಚೂರು ಜಿಲ್ಲೆಯ ಕೋಟೆಗಳ ಮೇಲೆ, ದೇವಸ್ಥಾನದ ಭಿತ್ತಿಗಳ ಮೇಲೆ ಆನೆಯ ಶಿಲ್ಪಗಳನ್ನು ನೋಡಬಹುದು. ಜೀವಂತ ಆನೆಯ ಗಾತ್ರದ ಪ್ರತಿಮೆಗಳು ಈ ಜಿಲ್ಲೆಯಲ್ಲಿವೆ. ಅನೇಕ ಜನ ಸಂಶೋಧಕರು, ಸಾಹಿತಿಗಳು ತಮ್ಮ ತಮ್ಮ ದೃಷ್ಟಿಕೋನದಲ್ಲಿ ಇತಿಹಾಸವನ್ನು ವಿಶ್ಲೇಷಣೆ ಮಾಡಿರಬಹುದು. ಆದರೆ ಇಲ್ಲಿ ರಾಜ್ಯಾಡಳಿತವನ್ನು ನಡೆಸಿರ್ತಕ್ಕಂಥ ಅನೇಕ ಜನ ಅರಸರಲ್ಲಿ ಕೆಲವು ಶೈವ ಸಂಪ್ರದಾಯದವರಾದ ಕಾರಣ ಆನೆಯ ಶಿಲ್ಪಗಳ ಪ್ರತಿಕೃತಿಗಳನ್ನು ವಾಸ್ತುಶಿಲ್ಪದ ಅಲಂಕಾರಕ್ಕಾಗಿ ಬಳಸಿಕೊಂಡಿದ್ದಾರೆ. ಶೈವ ಸಂಪ್ರದಾಯದ ರಾಜರು ವಾಸ್ತುಶಿಲ್ಪದ ಅಲಂಕಾರಕ್ಕಾಗಿ ಹಾಗೂ ತಮ್ಮ ವಿಜಯದ ಸಂಕೇತವಾಗಿ ಕೆತ್ತಿಸಿದ ಈ ಕಲ್ಲಾನೆಗಳು ಇಂದು ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯ ಪ್ರಮುಖ ಹೆಗ್ಗುರುತುಗಳಾಗಿವೆ. ನಮ್ಮ ಇತಿಹಾಸದ ಈ ಕಲಾಕೃತಿಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ.
ಇಂತಹ ವಿಶಿಷ್ಟ ಅಪರೂಪದ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.